ಹಲೋ ಹಲೋ, ಪ್ರತಿಭಾನ ಮಾತಾಡೋದು? ಹೌದು, ನೀವ್ಯಾರು? 6 ತಿಂಗಳ ಹಿಂದೆ ಒಂದೆರಡು ಸಲ ನೀನೇ ಫೋನ್ ಮಾಡಿದ್ದೆ ನನಗೆ. ಪರವಾಗಿಲ್ಲ, ನೀವು ಬಹಳ ಫಾಸ್ಟ್ ಆಗಿದ್ದೀರಾ. ಜಸ್ಟ್ 6 ತಿಂಗಳು ತಗೊಂಡಿದ್ದೀರಾ ನನಗೆ ಮತ್ತೆ ಫೋನ್ ಮಾಡಕ್ಕೆ. 6 ತಿಂಗಳಿಂದ ನಾನು ಯಾರ ಹತ್ರನೂ ಮಾತಾಡಿಲ್ಲ. ಇನ್ನೊಂದೆರಡು ದಿನದಲ್ಲಿ ನಾನು ಯಾರ ಮಾತನ್ನೂ ಕೇಳೋ ಸ್ಥಿತಿನಲ್ಲಿರೋದಿಲ್ಲ. ಅದಕ್ಕೆ ಕಡೆಯದಾಗ ಒಂದ್ಸಲ ನೀನು ಫೋನ್ ಮಾಡಿದ್ದೆ ಅನ್ನೋ ಕಾರಣಕ್ಕೋಸ್ಕರನಾದರೂ ನಿನ್ನ ಜೊತೆ ಮಾತಾಡೋಣ ಅಂತ ಫೋನ್ ಮಾಡಿದೆ. ದಯವಿಟ್ಟು ಇಂಥ ಒಳ್ಳೆ ಮಾತುಗಳನ್ನ ಆಡ್ತಾ ಇರುವಂಥ ಮಧುರ ಕಂಠದ ಒಡತಿ ಯಾರು ಅಂತ ಕೇಳ್ಬೋದಾ? ಶಕುಂತಲ. ಹೇಯ್, ಶಕುಂತಲ ಬೆಟ್ಟದಪುರ? ಹೌದು. ಮೈಸೂರು ವರ್ಕಿಂಗ್ ವಿಮೆನ್ಸ್ ಹಾಸ್ಟೆಲ್, ಅದೇ ಅಳುಮುಂಜಿ ಮೂತಿ. ಹೌದು, ಅಲ್ಲಿ ನೀನು ಎಲ್ರಿಗೂ ಸೀನಿಯರ್ ಆಗಿದ್ದೆ, ನಾನು ಎಲ್ರಿಗೂ ಜೂನಿಯರ್ ಆಗಿದ್ದೆ. ಅಯ್ಯೋ ಪಾಪಿ, ಮತ್ತೆ ಸಾಯೋದ್ರಲ್ಲೂ ನಾನ್ ಸೀನಿಯರ್ ಹೋದ್ಮೇಲೆ ತಾನೇ ನೀನ್ ಜೂನಿಯರ್ ಹೋಗ್ಬೇಕು. ಮತ್ತ್ಯಾಕೆ ಕೊನೆ ಮಾತು ಅಂತ ಆಡ್ತಿದೀಯಾ? ನಾನು ಯಾರಿಗೂ ಬೇಡವಾಗಿದ್ದೀನಿ, ಅದಕ್ಕೆ ನಂಗೆ ಈ ಜಗತ್ತು ಬೇಡವಾಗಿದೆ. ಸ್ಟುಪಿಡ್! ಈ ಪ್ರಪಂಚದಲ್ಲಿ ಪ್ರತಿ ಒಂದು ಜಡ ವಸ್ತು, ಕಲ್ಲು, ಮಣ್ಣು, ಕೊನೆಗೆ ಒಂದು ಹುಲ್ಕಡ್ಡಿ ಕೂಡ ಯಾರಿಗೋ ಯಾವುದಕ್ಕೋ ಬೇಕಾಗಿರುತ್ತೆ. ಅಂಥದ್ರಲ್ಲಿ ನೀನ್ ಮಾತ್ರ ಯಾಕೆ ಯಾರಿಗೂ ಬೇಡ? ನನಗ್ ಬೇಕು ಶಕುಂತಲಾ, ನೀನ್ ನನಗ್ ಬೇಕು. ನಿಮ್ಮನೆ ಅಡ್ರೆಸ್ ಹೇಳು, ನಾನು ಅಲ್ಲಿಗೆ ಬರ್ತೀನಿ. ನನ್ನ ಹತ್ರ ಮಾತಾಡದ ಮೇಲೆ ಬೇಕಾದ್ರೆ ಸಾಯಿ. ಖಂಡಿತ ಬರ್ತೀಯಲ್ಲ? ಖಂಡಿತ ಬರ್ತೀನಿ. ದುಡುಕಿ ಯಾವ ನಿರ್ಧಾರನೂ ತಗೋಬೇಡ. ನೆನ್ಪಿಟ್ಕೋ ಶಕು, ಯಾರ ಬಾಳು ಬಾಳಕ್ಕೆ ಆಗದೆ ಇರೋಷ್ಟು ಕಷ್ಟ ಅಲ್ಲ, ನಾಳೆಗಳು ನಮಗೋಸ್ಕರ ಕಾದಿರ್ತವೆ ಅನ್ನೋದನ್ನ ಮರಿಬೇಡ. ರಾತ್ರಿ ಕಳೆದ್ಮೇಲೆ ಸೂರ್ಯೋದಯ ಆಗ್ಲೇಬೇಕು. ಇಲ್ಲ ಪ್ರತಿಭಾ, ಕತ್ತಲ ಸುರಂಗದಲ್ಲಿ ಕಳೆದು ಹೋಗ್ಬಿಟ್ಟಿದ್ದೀನಿ. ಬದುಕೋ ಯಾವ ಭರವಸೆನೂ ಇಲ್ಲ. ಯಾವುದೇ ಕತ್ತಲು ಸುರಂಗಕ್ಕೂ ಒಂದು ಬೆಳಕಿನ ಕಿಂಡಿ ಅನ್ನೋದು ಇದ್ದೇ ಇರುತ್ತೆ. ಸದ್ಯಕ್ಕೆ ಆ ಬೆಳಕಿನ ಕಿಂಡಿ ಹೆಸರು ಪ್ರತಿಭಾ ಗುಂಟೂರ್ ಅಂತ ಇಟ್ಕೋ. ಎಲ್ಲಿ ಅಡ್ರೆಸ್ ಹೇಳು? ಡೋರ್ ನಂಬರ್ 715. 715 ಪೂರ್ಣ ಪ್ರಜ್ಞಾ ಲೇಔಟ್. ಪೂರ್ಣ ಪ್ರಜ್ಞಾ ಲೇಔಟ್, ಅರಳಿ ಮರದ ಪಕ್ಕದ ಕ್ರಾಸ್. ಅರಳಿ ಮರದ ಪಕ್ಕದ ಕ್ರಾಸ್ ಅಲ್ವೇ ಶಕು? ಪೂರ್ಣ ಪ್ರಜ್ಞಾ ಲೇಔಟ್ ಅಲ್ಲಿ ಇದೀನಿ ಅಂತಿದೀಯಾ? ನಿನಗೆ ಪ್ರಜ್ಞೆನೇ ಇಲ್ವಲ್ಲೇ? ನಾನು ಬಂದು ನಿನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗಾದ್ರೂ ನೀನು ಬದುಕಿರ್ಬೇಕು. ವೇಟ್ ಮಾಡು. ನಮಸ್ಕಾರ ಸರ್. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನೀವು ದೊಡ್ಡ ಮನುಷ್ಯರು, ಅಧಿಕಾರಿಗಳು, ನಮ್ಮಂತ ಬಡವರಿಗೆ ಆಗಾಗ ಉಪಕಾರ ಮಾಡ್ತೀರಾ ಸರ್, ಹಾಗೆ ಮರ್ತು ಬಿಡ್ತೀರಾ. ಆದ್ರೆ ನಾವಾಗ ಮಾಡಕ್ಕಾಗತ್ತಾ? ಇವತ್ತು ನಾವು ಈ ಪೊಸಿಷನ್ ಅಲ್ಲಿ ಇರೋಕೆ ನೀವೇ ಕಾರಣ ಸರ್. ಇನ್ಫ್ಯಾಕ್ಟ್ ನಾವು ದಿನ ಬೆಳಿಗ್ಗೆ ದೀಪ ಹಚ್ತಾ ಇರೋದೇ ನಿಮ್ಮ ಹೆಸರು ಹೇಳ್ಕೊಂಡು ಸರ್. ನೀವೇನೋ ನನ್ನನ್ನು ಇಷ್ಟೊಂದು ಹೊಗಳ್ತಿದ್ದೀರಿ, ಆದ್ರೆ ನೀವ್ ಯಾರು ಅಂತ ನನಗಂತೂ ನೆನಪಾಗ್ತಿಲ್ಲ. ಈಗ 2 ವರ್ಷದ ಹಿಂದೆ ನಮಗೋಸ್ಕರ ಒಂದು ಕಾಂಪ್ಲಿಕೇಟೆಡ್ ಫೈಲ್ನ ಈಸಿಯಾಗಿ ಮೂವ್ ಮಾಡ್ಕೊಟ್ಟಿದ್ರಿ ಸರ್. ಅವತ್ತು ನೀವು ಫೈಲ್ ಮೂವ್ ಮಾಡಿದ ಪ್ರಭಾವದಿಂದನೇ ನಾವು, ನಮ್ಮ ಕಂಪ್ನಿ, ನಮ್ಮ ಬಾಸು ಎಲ್ಲ ಹೊಟ್ಟೆ ತುಂಬ ಊಟ ಮಾಡ್ತಾ ಇದೀವಿ ಸರ್. ಇರಬಹುದೇನೋ. ನನ್ನಿಂದ ಹೀಗೆ ಉಪಕೃತರಾದವ್ರ ಪಟ್ಟಿ ತುಂಬಾನೇ ದೊಡ್ಡದಿದೆ. ಅದ್ ಸರಿ,
ಈಗ ಬಂದಿದ್ದೇನು? ನಿಮ್ಮನ್ನ ಇನ್ವೈಟ್ ಮಾಡೋದಕ್ಕೆ. ಎಲ್ಲಿಗೆ? ಸಾರ್, ಇವತ್ತು ನಮ್ಮ ಬಾಸ್ ಬರ್ತಡೆ. ಅವರು ಇವತ್ತು ತುಂಬಾ ಇಂಪಾರ್ಟೆಂಟು. ಆಪ್ತ ವಲಯಕ್ಕೆ ಅಂದ್ರೆ VVIPsಗೆ 5 ಸ್ಟಾರ್ ಹೋಟ್ಲಲ್ಲಿ ಪಾರ್ಟಿ ಇಟ್ಕೊಂಡಿದ್ದಾರೆ ಸರ್. ಅದಕ್ಕೆ ನಿಮ್ಮನ್ನ ಮಿಸ್ ಮಾಡದೆ ಕರ್ಕೊಂಬನ್ನಿ ಅಂತ ಹೇಳಿದ್ರು ಸರ್. ಓ, ಯಾವಾಗ ಪಾರ್ಟಿ? ಇನ್ನು 1 ಅವರ್ ಅಲ್ಲಿ ಸರ್ ಪಾರ್ಟಿ. ಅಲ್ಲ ರೀ, ಅಷ್ಟು ದೊಡ್ಡ ಪಾರ್ಟಿಗೆ ಇವಾಗಲ ಕರಿಯಕ್ ಬರೋದು? ಇಲ್ಲ ಸರ್, ನಮ್ಮ ಬಾಸೆ ಬರ್ಬೇಕಾಗಿತ್ತು. ಫಾರಿನ್ ಇಂದ ಗೆಸ್ಟ್ ಬಂದಿದ್ದಾರೆ ಸರ್. ಅದಕ್ಕೆ ನಮ್ಮನ್ನ ಕಳಿಸಿ ನಿಮ್ಮನ್ನ ಜೊತೆಲೆ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಬನ್ನಿ ಸರ್. ಓಹೋ, ಸರ್, ಪಾರ್ಟಿ ಅಂದ್ರೆ ಅಂತಿಂತ ಪಾರ್ಟಿ ಅಲ್ಲ ಸರ್. ಗುಂಡು ತುಂಡು ಎಲ್ಲ ಇರುತ್ತೆ ಸರ್. ಕಾಕ್ಟೈಲ್ ಪಾರ್ಟಿ. ಇಲ್ಲ ರೀ, ನಾನು ಡ್ರಿಂಕ್ ಮಾಡಿ ಡ್ರೈವ್ ಮಾಡಲ್ಲ. ಐ ಆಮ್ ಸಾರಿ, ನಾನು ಬರಲ್ಲ. ಅಲ್ಲ ಸರ್, ನೀವು ಡ್ರಿಂಕ್ ಮಾಡಿ ಡ್ರೈವ್ ಮಾಡೋ ಅಗತ್ಯ ಏನಿಲ್ಲ ಸರ್. ಇಲ್ಲಿಂದ ನಾವೇ ನಿಮ್ಮನ್ನ ಪಿಕಪ್ ಮಾಡಿ ಮತ್ತೆ ನಿಮ್ಮ ಮನೆಗೆ ಸೇಫಾಗಿ ಕರ್ಕೊಂಡು ಹೋಗ್ಬಿಡ್ತೀವಿ. ಮತ್ತೆ ನನ್ನ ಕಾರು? ಕಾರ್ ಎಲ್ಲೋಗುತ್ತೆ ಸರ್? ಇದು ನಿಮ್ಮ ಆಫೀಸ್ ತಾನೆ. ಇವತ್ತು ಇಲ್ಲೇ ಬಿಟ್ಬಿಟ್ಟು ನಾಳೆ ಬೆಳಗ್ಗೆ ತಗೊಂಡು ಹೋದ್ರೆ ಆಯ್ತಪ್ಪ, ಅಷ್ಟೇ. ಅಷ್ಟೇ ಅಂತೀರಾ? ಸರ್, ಇನ್ನೂ ಕಣಿ ಕೇಳ್ತಿರಲ್ಲ ಸರ್. ನಿಮ್ಮಂತರ ಇಲ್ಲ ಅಂದ್ರೆ ಅಷ್ಟು ದುಡ್ಡು ಖರ್ಚು ಮಾಡಿ ಪಾರ್ಟಿ ಮಾಡಿದ್ದೆ ವೇಸ್ಟ್ ಸರ್. ನಡೀರಿ ಸರ್, ಟೈಮ್ ಆಗುತ್ತೆ. ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಸರ್, ಹೋಗೋಣ. ಅಯ್ಯೋ ಬನ್ನಿ ಸರ್, ಬನ್ನಿ ಸರ್. ಸರ್, ತಗೋ ಸುಷ್ಮಾ ಟ್ಯಾಬ್ಲೆಟ್. ಏನ್ ಟ್ಯಾಬ್ಲೆಟ್ ಇದು? ಇನ್ಯಾವುದೋ ಡಾಕ್ಟರ್ ನಿನಗೆ ರೆಗ್ಯುಲರ್ ಆಗಿ ತಗೋ ಅಂತ ಐರನ್ ಟ್ಯಾಬ್ಲೆಟ್ ಕೊಟ್ಟಿದಾರಲ್ಲ ಅದು. ಅದನ್ನ ಈಗ ತಾನೇ ಅತ್ತೆ ಕೊಟ್ಟು ಇಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ರು. ಹೌದಾ? ಪಾಪ, ತಂಗೇನೇ ಕಷ್ಟ ಆದ್ರೂ ನೀನನ್ ಚೆನ್ನಾಗಿ ನೋಡ್ಕೋಬೇಕು ಅಂತ ನಿಮ್ಮತ್ತೆ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಮನೇಲಿ ಕಣ್ಣೀರ್ ಹಾಕಿದ್ರೆ ನಂಗೆ ನಿಂಗೆ ಎಲ್ ಬೇಜಾರಾಗುತ್ತೋ ಅಂತ ದೇವಸ್ಥಾನಕ್ಕೆ ಹೋಗಿರ್ಬೋದು. ನೀನ್ ಏನ್ ಹೇಳ್ತಿದ್ಯಾ ಲತಾ? ನಿಂಗೆ ಗೊತ್ತಿದ್ಯಲ್ಲ ನಿನ್ ಗಂಡ ತನ್ನ ತಾಯಿನ ಎಷ್ಟು ಇನ್ಸಲ್ಟ್ ಮಾಡ್ತಿದ್ದಾರೆ ಅಂತ. ಏನ್ ಮಾಡೋದ್ ಲತಾ? ಅತ್ತೆ ಕೈನಲ್ಲಿ ಊಟ ಮಾಡಲ್ಲ ಅಂತ ಅವತ್ತು ಎದ್ದು ಹೋದ ಬಗ್ಗೆ ನಾನು ಸುಂದರ್ ಹತ್ರ ಮಾತಾಡ್ದೆ. ನಿಮ್ ತಾಯಿ ಏನಂತ ಅನ್ಯಾಯ ಮಾಡಿದ್ದಾರೆ ಅಂತ ಅವ್ರನ್ನ ಇಷ್ಟೊಂದು ತಿರಸ್ಕಾರ ಮಾಡ್ತಿದ್ದೀರಾ ಅಂತ. ಏನ್ ಅನ್ಯಾಯ ಅಂತ ಗೊತ್ತಾಯ್ತಾ? ಇಲ್ಲ ಲತಾ, ಎಷ್ಟ್ ಕೇಳಿದ್ರು ಅವ್ರು ಅದನ್ನ ಹೇಳೋದಿಲ್ವಂತೆ. ಬೇಡ ಬಿಡು, ಅದ್ ಹೇಳೋದೇ ಬೇಡ. ಅದನ್ನ ತಿಳ್ಕೊಳ್ಳೋ ಅವಶ್ಯಕತೆನೂ ನಮ್ಗಿಲ್ಲ. ನಿಮ್ಮತ್ತೆ ನಿನ್ ಆರೈಕೆಗೆ ಅಂತ ಇಲ್ಲಿಗೆ ಬಂದಿರೋದು. ಗರ್ಭಿಣಿ ಆಗಿರೋ ನಿಂಗೆ ಹೊತ್ತು ಊಟ ಕೊಡ್ಬೇಕು, ಟ್ಯಾಬ್ಲೆಟ್ ಕೊಡ್ಬೇಕು. ನಿಂಗೇನಾದ್ರೂ ತೊಂದರೆ ಆದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಒಟ್ನಲ್ಲಿ ನಿಂಗೆ ಸುಸೂತ್ರವಾಗಿ ಹೆರಿಗೆ ಆಗ್ಬೇಕು, ಮಗು ತಾಯಿ ಚೆನ್ನಾಗಿರ್ಬೇಕು. ಇಷ್ಟೆಲ್ಲ ಮಾಡೋ ಅವರು ತಮ್ಗಾಗೋ ಅವಮಾನನ ಸಹಿಸ್ಕೋಬೇಕಾ? ನಿಮಗ್ ಒಳ್ಳೆ ಅಡಿಗೆ ಮಾಡಿ ಹಾಕಿ ಅವ್ರ ಮಾತ್ರ ಉಪವಾಸ ಇರ್ಬೇಕಾ? ಛೆ, ಖಂಡಿತ ಇಲ್ಲ. ನಾವೇ ಅವ್ರನ್ನ ಕರ್ಕೊಂಬಂದು ಅವ್ರ ಉಪವಾಸ ಇರೋ ಹಾಗೆ ನಾವೇ ಮಾಡಕ್ಕಾಗತ್ತಾ? ನಿನ್ ಗಂಡನ್ ವರ್ತನೆ ಹಾಗೆ ಮಾಡ್ತಾ ಇದೆ ಸುಷ್ಮಾ. ನಿನ್ನೆ ಬೆಳಿಗ್ಗೆ ನಿಮ್ಮತ್ತೆ ಮನಸ್ಸಿಗೆ ತುಂಬಾ ಬೇಜಾರ್ ಮಾಡ್ಕೊಂಡು ಊಟ ಮಾಡದೆ ಕೂತಿದ್ರು. ಕೇಳಿದಕ್ಕೆ ಆಯ್ತು ಅಂತ ನನ್ನ ಹತ್ರನೇ ಸುಳ್ಳು ಹೇಳಿದ್ರು. ಕಡೆಗೆ ನಾನೇ ಅವ್ರ ಬಾಯಿ ಬಿಡಿಸಿ ಊಟ ಮಾಡೋ ಹಾಗೆ ಮಾಡ್ದೆ. ನಾನಿಲ್ಲಿ ಎಷ್ಟು ದಿನ ಇರ್ತೀನೋ ಏನೋ ಗೊತ್ತಿಲ್ಲ. ಮುಂದೇನು ಹೀಗೆ ಆದ್ರೆ ನಾನು ಹೋದ್ರೆ ಅವ್ರನ್ನ ವಿಚಾರಿಸ್ಕೊಳ್ಳೋದು ಯಾರು? ನೋಡ್ಲತಾ, ನನ್ ಗಂಡನ್ ವರ್ತನೆನ ನಾನು ಬದಲಾಯಿಸ್ತೀನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಒಂದು ವಿಷಯದಲ್ಲಿ ಮಾತ್ರ ನಿಂಗೆ ಪ್ರಾಮಿಸ್ ಮಾಡ್ತೀನಿ ಕಣೆ. ನಮ್ಮ ಅತ್ತೆಗೆ ಏನೇ ಬೇಜಾರಾದ್ರೂ ನಾನೇ ಸಮಾಧಾನ ಮಾಡ್ತೀನಿ. ಹಾಗೆ ಮಾಡು ಸುಷ್ಮಾ. ನಿನ್ ಕೇರ್ಗೆ ಅಂತ ಬಂದಿರೋ ಅವ್ರ ಬಗ್ಗೆ ನಿನ್ ಕೇರ್ ತಗೊಳ್ಳೇಬೇಕು. ಅದ್ ಸರಿ, ನೀನ್ ಹೇಳೋದ್ ಕೇಳ್ತಾ ಇದ್ರೆ ಇನ್ನು ನಿನ್ನ ಅಗತ್ಯ ಈ ಮನೆಗಿಲ್ಲ. ಅತ್ತೆ ಸೊಸೆ ಒಬ್ರನ್ನೊಬ್ರು ಕೇರ್ ಮಾಡ್ಕೊಂಡು ಇರ್ಲಿ, ನಾನ್ ಹೋಗ್ತೀನಿ ಅನ್ನೋ ಐಡಿಯಾ ಮಾಡ್ಕೊಂಡು ಆಗಿದೆ. ನಾನು ಇವತ್ತು ಹೋಗ್ತೀನೋ ನಾಳೆ ಹೋಗ್ತೀನೋ ಅಂತ ಐಡಿಯಾ ಮಾಡಿಲ್ಲ. ಒಂದ್ ರೀತಿನಲ್ಲಿ ನಂಗೆ ಈ ಆಶ್ರಯ ಈಗ ಬೇಕಾಗಿದೆ ನಿಜ. ಆದ್ರೆ ನಾನು ಇಲ್ಲಿಂದ ಹೋಗೋ ಸಂದರ್ಭ ಯಾವಾಗ ಬೇಕಾದ್ರೂ ಬರ್ಬೋದು. ಅಂದ್ರೆ ನಿನ್ ಗಂಡ ಬದ್ಲಾಗ್ತಾರೆ, ನೀನ್ ಅನ್ಕೊಂಡಂಗೆ ಇರ್ತಾರೆ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಂದು ನಿನ್ನ ಇಲ್ಲೇನ್ ಕರ್ಕೊಂಡು ಹೋಗ್ತಾರೆ ಅನ್ಕೊಂಡಿದ್ಯಾ? ಸದ್ಯಕ್ ನಾನು ಆ ರೀತಿ ಯಾವ ಆಸೆನೂ ಇಟ್ಕೊಂಡಿಲ್ಲ. ಆದ್ರೆ ಪರಿಸ್ಥಿತಿ ಅನ್ನೋದು ಏನನ್ ಬೇಕಿದ್ರೂ ಕ್ರಿಯೇಟ್ ಮಾಡ್ಬೋದು. ಓಹ್, ನೀವಿಬ್ರು ಇಲ್ಲಿದ್ದೀರಾ? ನಾನು ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದೆ, ಪ್ರಸಾದ ತಂದಿದ್ದೀನಿ, ತಗೊಳ್ಳಿ. ನೀರು ತಗೋ. ಸುಷ್ಮಾ,
ತುಂಬ ಹೊತ್ತಾಗಿದೆ, ನಾನು ಹೋಗಿ ನಿಂಗೊಂದು ಲೋಟ ಜ್ಯೂಸ್ ಮಾಡ್ಕೊಂಬರ್ತೀನಿ. ಅಮ್ಮ ನೀವ್ ಇವಾಗ ಸುಧಾರಿಸ್ಕೊಳ್ಳಿ, ಆಮೇಲೆ ಮಾಡಿದ್ರಾಯ್ತು. ಅಮ್ಮ ನಾನ್ ಮಾಡ್ಕೊಂಡ್ ಬರ್ತೀನಿ, ಬಿಸ್ಲಲ್ಲಿ ಬಂದಿದ್ದೀರಾ, ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಅಯ್ಯೋ ಪರವಾಗಿಲ್ಲಮ್ಮ, ನೀವಿಬ್ರು ಏನೋ ಮಾತಾಡ್ತಾ ಇದ್ರಿ, ನೀವಿಬ್ರು ಮಾತಾಡ್ಕೊಳ್ಳಿ, ನಾನು ಹೋಗಿ ನಿಮ್ಮಿಬ್ರಿಗೂ ಜ್ಯೂಸ್ ತೊಗೊಂಬರ್ತೀನಿ. ಲತಾ ಫೋನ್ ಯಾರ್ದು ಅಂತ ನೋಡ್ತೀಯಾ? ಸರಿ. ಹಲೋ, ಹೌದು, ನೀವ್ಯಾರು? ಸೌಭಾಗ್ಯಂನವರಾ? ಹಾ, ಇದೇ ಮನೇಲಿದ್ದಾರೆ. ಹೌದಾ, ಸರಿ ಸರಿ ಹೇಳ್ತೀನಿ. ಅಮ್ಮ, ಯಾರೋ ಭುಜಂಗಯ್ಯನಂತೆ ವೃದ್ಧಾಶ್ರಮಕ್ಕೆ ಹೋಗಿದ್ರಂತೆ, ನೀವ್ ಇಲ್ಲಿದ್ದೀರಾ ಅಂತ ಕೇಳಿದ್ರು. ಹ್ಞೂ ಅಂದೆ. ಇಲ್ಲ ಅಂತ ಹೇಳ್ಬೇಕಿತ್ತು ಲತಾ. ಎಷ್ಟು ಸರ್ತಿ ಫೋನ್ ಮಾಡೋದು, ಎಷ್ಟು ಹೊತ್ತು ಅಂತ ಇಮೇಲ್ ಮುಂದೆ ಕೂತ್ಕೊಂಡಿರೋದು ಜಾನಕಿ. ಆ ಕಟುಕರು ಮತ್ತೆ ಬಂದರೂ ಬರ್ಬೋದು. ಅಷ್ಟರಲ್ಲಿ ಹೇಗಾದರೂ ನನ್ನ ಮಗನ ವಿಷಯ ಗೊತ್ತಾಗಿ ನಮ್ಮನ್ನು ಕಾಪಾಡೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಬೋದು. ಇಲ್ದಿದ್ರೆ ಆ ನೀಚರು ಬಂದೇ ಬಿಟ್ರು, ಮನೆ ಮರುಕರು ಬಂದೇ ಬಿಟ್ರು. ಹೆದರ್ಕೋಬೇಡ, ಹೆದರ್ಕೋಬೇಡ ಜಾನಕಿ, ನಾನಿದ್ದೀನಿ. ನೀನು ಬರ್ತೀನಿ. ನೀವು ಹೋಗ್ಬೇಡಿ, ನೀವೆಲ್ಲ ಹೋಗ್ಬೇಡಿ, ನೀವು ನನ್ನ ಜೊತೆನೇ ಇರಿ. ಅವ್ರೇನಾದ್ರು ಮಾಡ್ಕೊಳ್ಳಿ. ಹೊಟ್ಟೋಗಿ ನಮ್ಮ ಬತ್ತಿಗೆಲ್ಲ ಜಾನಕಿ, 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 ಏನಾಯ್ತು ಜಾನಕಿ? ಜಾನಕಿ, 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 ಏನಾಯ್ತು ನಿಂಗೆ? ಜಾನಕಿ, ಅಯ್ಯೋ ಅಯ್ಯೋ ದೇವ್ರೆ, ಹೊರಗಡೆ ಹಾಕಿರ ಹತಕರು, ಒಳಗಡೆ ನೀನು. ಡಾಕ್ಟರ್, ಅಯ್ಯೋ ಈ ಡಾಕ್ಟರ್ ಬೇರೆ ಫೋನ್ ತೆಗಿತಾ ಇಲ್ವೇ? ಜಾನಕಿ, ಜಾನಕಿ, ಅವ್ರು ಏನಾದರೂ ಮಾಡಲಿ, ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡ್ಬರ್ತೀನಿ, ಬಾಗಿಲು ತೆಗಿತೀನಿ. ನೀವಾ ನನ್ನ ಭಾಗದ ದೇವರು ಬಂದಾಗ ಬಂದ್ರಿ. ಪಾಪ ನನ್ನ ಮಗ ಬಂದಷ್ಟೇ ಸಂತೋಷ ಆಯ್ತು. ಬನ್ನಿ, ಬಾ ಸಚಿನ್. ಜಾನಕಿ ಯಾರೋ ಬಂದ್ರು ಅಂತ ಹೆದರ್ಕೊಂಡು ಕುಸ್ತು ಬಿದ್ದು ಬಿಟ್ಟಿದ್ದಾಳಪ್ಪ. ಡಾಕ್ಟರ್ ಟ್ರೈ ಮಾಡಿದ್ರೆ ಅವ್ರು ಫೋನ್ ತಗೋತಾ ಇಲ್ಲ. ಪಕ್ಕದ ರಸ್ತೆಯಲ್ಲೇ ಡಾಕ್ಟರ್ ಇರೋದು, ಅವ್ರ ಕ್ಲಿನಿಕ್ಕಿಗೆ ಹೋಗಿ ಕರ್ಕೊಂಬಂದ್ಬಿಡಪ್ಪ. ನಿನ್ನ ಕೈ ಮುಗಿತೀನಿ ಕಣಪ್ಪ. ನಾನು ಏನು ನಿನ್ ಕಣಿ, ಅಮ್ಮ ಬಿದ್ಬಿಟ್ಟಿದಾರಂತೆ. ಹೋಗು ಬೇಗ ಡಾಕ್ಟರ್ನ ಕರ್ಕೊಂಬ. ನಾನು ಅಷ್ಟರಲ್ಲಿ ಅಮ್ಮಂಗೆ ಏನಾಗಿದೆ ಅಂತ ನೋಡ್ತೀನಿ. ಹೋಗು ಬೇಗ. ಹೌದು ಜಾನಕಿ, ನನ್ನ ಜೀವ, ಬೇಗ ಹೋಗಿ ಕರ್ಕೊಂಬಾರಪ್ಪ. ನಿನ್ ಕಣ್ಣೀರು ಆಮೇಲೆ ಹಾಕುವಂತೆ. ಹೋಗು ಬೇಗ, ಹೋಗು ಹೋಗು. ಸರಿ ಸರಿ ಅಪ್ಪ ಬನ್ನಿ, ನೀವು ಬನ್ನಿ. ಇಳಿರಿ ಸರ್. ಏನಯ್ಯ, ಯಾವುದೋ 5 ಸ್ಟಾರ್ ಹೋಟ್ಲ್ ಕರ್ಕೊಂಬರ್ತೀನಿ ಅಂತ ಹೇಳಿ ಇಲ್ಲಿ ಕರ್ಕೊಂಬಂದಿದ್ಯಾ? ಇಲ್ಯಾವ ಹೋಟ್ಲಿದೆ? ಯಾಕೆ
ಯಾಕೋ ಈ ಜಾಗ ನೋಡ್ತಾ ಇದ್ರೆ ಭಯ ಆಗ್ತಾ ಇದೆಯಲ್ರಿ? ಏನ್ ಸರ್ ನೀವು ಗಂಡ್ಸಾಗಿ ಹಿಂಗ್ ಭಯ ಪಟ್ರೆ ಹೆಂಗೆ ಸರ್? ಆ ದೊಡ್ಡ ಹೋಟ್ಲಲ್ಲಿ ಫಾರಿನ್ ಡ್ರಿಂಕ್ಸ್ ಕುಡಿಯೋಕ್ಕಿಂತ ಮುಂಚೆ ನಮ್ ಜೊತೆ ಲೋಕಲ್ ಡ್ರಿಂಕ್ಸ್ ಕುಡೀರಿ ಸರ್, ಮಜಾ ಬರುತ್ತೆ. ಬೇಡಪ್ಪ, ನಾನು ಕರ್ಕೊಂಡೋಗಿ ಆಫೀಸ್ ಹತ್ರನೇ ಬಿಟ್ಬಿಡಿ ಪ್ಲೀಸ್. ಅಯ್ಯೋ, ಈ ಪಾಟಿ ನಾಚ್ಕೊಂಡ್ರೆ ಹೆಂಗೆ ಸರ್? ಲೋ ಹುಡುಗ್ರ, ನಮ್ಮ ಅಧಿಕಾರಿಗಳಿಗೆ ಗುಂಡು ಸ್ಟ್ರಾಂಗ್ ಆಗಿರೋ ತಗೊಂಬನ್ರ, ಹೋಗ್ರ. ಬೇಡ ಅಂತ ಹೇಳಿದ್ನಲ್ರಿ. ಬೇಡ ಅಂದ್ರೆ ಮಜಾ ಬರಲ್ಲ ಸರ್. ಕೈ ಬಿಡ್ರಿ ಅಣ್ಣ. ಅಯ್ಯೋ, ಮುಖ ಏನ್ ನೋಡ್ತೀರ, ಉಯ್ದ್ ಕೊಡ್ರ. ಕುಡೀರಿ ಸರ್, ಸೂಪರ್ ಡ್ರಿಂಕ್ಸು ಕುಡೀರಿ ಸರ್. ಹೇಗಿದೆ ಸರ್? ಅದ್ಭುತವಾಗಿದೆ ಕಣ್ರಿ. ನನ್ನ ಜೀವಮಾನದಲ್ಲಿ ಇಂಥ ಡ್ರಿಂಕೇ ಕುಡ್ದಿಲ್ಲ. ಅದಕ್ಕೆ ನಿಮಗೆ ಕುಡಿಸ್ತಾ ಇರೋದು ಸರ್. ಏ ಮಗ, ಅಣ್ಣನ್ಗೆ ಇನ್ನೊಂದು ಪೆಗ್ ಹಾಕೋ. ಇದ್ರ ಮುಂದೆ ಇನ್ಯಾವ 5 ಸ್ಟಾರ್ ಡ್ರಿಂಕು 0 ಕಣ್ರಿ. ಗುರು, ಇನ್ನೊಂದು ಸ್ವಲ್ಪ ಹಾಕೋ ಗುರು. ನೀವ ಮುರುಡಯ್ಯ? ನಾವೇ ಸ್ವಾಮಿಗಳೇ, ನಾವೇ. ನಿಮ್ಮಂತ ಈರ್ಭದ್ರಿಗೆ ದುಡ್ಡು ಕೊಟ್ಟು ಕಮಂಗಿಗಳಾಗಿರೋದು ನಾವೇ. ಇವರೇ ಸರ್ ನಮ್ಮ ಬಾಸು. ಈಗ ನಮ್ ಟ್ರೀಟ್ಮೆಂಟ್ ಮುಗೀತು, ಇನ್ನೇನಿದ್ರು ಅವ್ರು ನಿಮಗೆ 5 ಸ್ಟಾರ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅಂದ್ರೆ ಬಿಸಿ ಬಿಸಿ ಕಜ್ಜಾಯಗಳನ್ನ ತಿನ್ನೋದಕ್ಕೆ ರೆಡಿ ಆಗಿರುವಂತ ಇದ್ದಾನೆ. ಬೇಡ ಬೇಡ, ನನ್ ಹೊಡಿಬೇಡಿ, ನನ್ ಹೊಡಿಬೇಡಿ. ಕೆಲ್ಸ ಮಾಡ್ಕೊಡೆಯ ಅಂದ್ರೆ ಮಾಡ್ಕೊಡಕ್ಕಾಗಲ್ಲ. ಏನ್ ಮಾಡ್ಕೋತೀಯ? ಮಾಡ್ಕೊ ಅಂತೀಯ? ಬೇಡ ಬೇಡ ಬೇಡ, ನಾನೊಬ್ಬ ಅಧಿಕಾರಿ. ನನ್ನ ಮೇಲೆ ಕೈ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗಲ್ಲ. ಬೇಡ ಬೇಡ. ಏ ಮುನಿಯ, ಇನ್ನು ಏನೋ ನೋಡ್ತಾ ಇದೀಯಾ? ಮಡಗ ಅವನ್ಗೆ. ಬೇಡ, ನನ್ನೇನು ಮಾಡಬೇಡಿ. ಅಯ್ಯೋ, ಶಕುಂತ್ಲಾ, ನಾನು ನಿನಗೆ ಫೋನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೆ, ನಾನು ಬಂದೇ ಬರ್ತೀನಿ, ಬರೋವರೆಗೂ ಸಾಯ್ಬೇಡ ಅಂತ. ಆದ್ರೂ ಯಾಕೆ ಹೀಗೆ ಮಾತ್ರೆ ನುಂಗಿ ಸಾಯೋ ಪ್ರಯತ್ನ ಮಾಡ್ತಿದೀಯಾ? ನಾನು ಈ ಮಾತ್ರೆಗಳನ್ನ ನುಂಗ್ತಾ ಇರೋದು ಬದುಕಿರ್ಬೇಕು ಅಂತ. ಬದುಕಿರ್ಬೇಕು ಅಂತನಾ? ಇಷ್ಟೊಂದು ಮಾತ್ರೆಗಳ? ಡಿಪ್ರೆಷನ್ ಜೊತೆಗೆ 10 ಸಮಸ್ಯೆಗಳಿದೆ. ಅದಕ್ಕೆ ಹೊತ್ತೊತ್ತಿಗೆ 5-6 ಮಾತ್ರೆನಾದ್ರೂ ನುಂಗು ಅಂತ ಡಾಕ್ಟರ್ ಕೊಟ್ಟಿದ್ದಾರೆ. ಇದನ್ನ ನುಂಗಿದ್ರೆ ಇನ್ನೊಂದಷ್ಟು ವರ್ಷ ಬದುಕಿರ್ತೀನಿ. ಇಲ್ದೆ ಹೋದ್ರೆ ಬೇಡ ಬೇಡ ಬೇಡ. ನೀನು 100 ವರ್ಷ ಅಲ್ದೆ ಹೋದ್ರು ಒಂದು 99 ವರ್ಷ ಆದ್ರೂ ಖಂಡಿತ ಬದುಕಿರ್ಬೇಕು. ತಗೋ, ನುಂಗು ತಗೋ. ಎಲ್ಲಾ ಕಲರ್ ಮಾತ್ರೆಗಳು ಹೊಟ್ಟೆ ಒಳಗೆ ಹೋಯ್ತಾ? ಇನ್ನೊಂದ್ ಸ್ವಲ್ಪ ನೀರು ಕುಡಿ. ಬೇಡ, ಸಾಕು. ಅಲ್ವೇ ಶಕು, ನೋಡಕ್ಕೆ ಸ್ವರ್ಗದವ್ರ ಥರ ಏನೂ ಇಲ್ಲ. 3 ಹೊತ್ತು ತಿನ್ಕೊಂಡು ಆರಾಮಾಗಿರೋ ಥರನೇ ಇದೆಯಾ. ಅಂದ್ರೂ ನಿನ್ಗೆ ಇಷ್ಟೆಲ್ಲ ಮಾತ್ರೆ ನುಂಗೋ ಸ್ಥಿತಿ ಬಂದಿದೆ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ಮೇಲೆ ತಳುಕು ಒಳಗೆ ಹುಳುಕು ಅಂತಾರಲ್ಲ, ಹಾಗೆ ಅನ್ಕೋ. ಓ, ಅರ್ಥ ಆಯ್ತು. ನೀರಿನ ಮೇಲೆ ದೋಣಿ ಸುಂದರವಾಗಿ ಕಾಣ್ತಾ ಇದೆ, ಆದ್ರೆ ಅದರ ತಳದಲ್ಲಿ ಒಂದು ಸಣ್ಣ ತೂತಾಗಿದೆ. ಆ ತೂತಿನಿಂದ ದೋಣಿ ಒಳಗೆ ನೀರು ಬರ್ತಾ ಇದೆ.
ನೀರು ತುಂಬದ ಹಾಗೆ ದೋಣಿ ನಿಧಾನವಾಗಿ ಮುಳುಗ್ತಾ ಇದೆ ಅಂತ ಹೇಳ್ತಾ ಇದೀಯ. ಹೌದು ಪ್ರತಿಭಾ, ನನ್ನ ಬದುಕು ತಳ ಒಡೆದ ದೋಣಿ, ಮುಳುಗೋದ್ ಖಾತ್ರಿ. ನಿನ್ನ ಬಾಳ್ ನೌಕೆ ಒಡೆಯೋದಕ್ಕೆ ಕಾರಣ ಯಾರೇ ಶಕು? ನನ್ನ ಮಗ ನಿಖಿಲ್. ನಿನ್ನ ಮಗನಿಂದನೇ ನಿನ್ ಜೀವನ ಮುಳುಗೋಗ್ತಾ ಇದೀಯಾ? ಏನ್ ಹೇಳ್ತಾ ಇದೀಯಾ? ಜೈ ಮಾತೃದೇವೋ ಭವ ಇಂಥ ಸಿನಿಮಾ ಎಲ್ಲ ತೋರಿಸಿಲ್ವಾ ನೀನು? ಎಂತ ಸಿನಿಮಾ? ತಾಯಿಗೆ ತಕ್ಕ ಮಗ, ತಾಯಿಯೇ ದೇವರು, ಮದರ್ ಇಂಡಿಯಾ ಇಂಥವೆಲ್ಲ. ಈಗಿನ ಕಾಲದ ಮಕ್ಕಳು ಹಳೆ ಸಿನಿಮಾಗಳೆಲ್ಲ ಎಲ್ಲಿ ನೋಡ್ತಾರೆ? ಅದು ಸರಿ ಬಿಡು. ಹಳೆ ಸಿನಿಮಾಗಳನ್ನ ಈಗಿನ ಮಕ್ಕಳು ನೋಡಲ್ಲ. ಈಗಿನ ಸಿನಿಮಾದಲ್ಲಿ ತಾಯಿ ಕಾಲಿಗೆ ನಮಸ್ಕಾರ ಮಾಡೋ ಸೀನೇ ಇರಲ್ಲ. ಕಾಫಿ ಮಾಡ್ಲಾ ಅಥವಾ ಜ್ಯೂಸ್ ಕೊಡ್ಲಾ? ಏನು ಬೇಡ, ಕೂತ್ಕೋ. ನಿನ್ ಸಮಸ್ಯೆ ಏನು ಅಂತ ಗೊತ್ತಾದ್ಮೇಲೆ ಅದಕ್ಕೆ ಒಂದು ಪರಿಹಾರನೂ ಹೊಳೆದ್ಮೇಲೆ ತಣ್ಣಗೆ ಐಸ್ ಕ್ರೀಮೇ ತಿನ್ನೋಣವಂತೆ. ಹೇಳು, ನಿನ್ ಮಗನಿಂದ ನಿನಗೇನ್ ಸಮಸ್ಯೆ? ಅವನು 6 ತಿಂಗಳಿಂದ ನನ್ನ ಜೊತೆ ಮಾತಾಡೋದನ್ನ ಬಿಟ್ಟಿದ್ದಾನೆ.